ಶಿರಸಿಯ ಪಾರಿಜಾತ ಬಾರ್ನಲ್ಲಿ ಮ್ಯಾನೇಜರ್ ಆಗಿರುವ ಆಂಟೋನಿ ಜಾನ್ ರೋಡ್ರಿಗಿಸ್ ಇವರು ಕಳೆದ ಜುಲೈ 17ರಂದು ಶಿರಸಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ಅನ್ವಯ ಪಾರಿಜಾತ ಬಾರ್ನಲ್ಲಿ ಕೆಲಸ ಮಾಡುತ್ತಿದ್ದ ನಾಗರಾಜ್ ವೆಂಕಟರಮಣ್ ಮರಾಠೆ ಎಂಬ ವ್ಯಕ್ತಿ ಕಳೆದ ಜುಲೈ 17ರ ಮಧ್ಯಾಹ್ನ 12:15ರ ಸುಮಾರಿಗೆ ಪಾರಿಜಾತ ಬಾರ್ನ ಗೋಡೌನ್ ಸಿಸಿಟಿವಿಯ ಮೇನ್ ಸ್ವಿಚ್ ಅನ್ನು ಆಫ್ ಮಾಡಿ ಗೋಡೌನ್ನಲ್ಲಿದ್ದ ಸರಿಸುಮಾರು 26,880 ರೂಪಾಯಿ ಮೌಲ್ಯದ ಒರಿಜಿನಲ್ ಚಾಯ್ಸ್ ಹೆಸರಿನ ಮದ್ಯದ ಬ್ಯಾಂಡ್ನ ಒಟ್ಟು 7 ಬಾಕ್ಸ್ಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವುದಾಗಿ ದೂರು ದಾಖಲಿಸಿದ್ದರು. ಇನ್ನು ಈ ಕುರಿತು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡ ಶಿರಸಿ ನಗರ ಠಾಣೆ ಪೊಲೀಸರು ಪ್ರಕರಣದ ಆರೋಪಿಯಾದ ನಾಗರಾಜ್ ವೆಂಕಟರಮಣ್ ಮರಾಠೆ ಈತನನ್ನು ಬುಧವಾರದಂದು ಬಂಧಿಸಿ ಆರೋಪಿತನಿಂದ ಸ್ವತ್ತನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಕಾರವಾರ ಪೊಲೀಸ್ ಅಧೀಕ್ಷಕರಾದ ನಾರಾಯಣ್ ಎಂ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾದ ಸಿಟಿ ಜಯಕುಮಾರ್ ಮತ್ತು ಜಗದೀಶ್ ಎಂ, ಶಿರಸಿ ಉಪವಿಭಾಗ ಡಿಎಸ್ಪಿ ಗಣೇಶ್ ಕೆಎಲ್, ಶಿರಸಿ ವೃತ್ತ ನಿರೀಕ್ಷಕರಾದ ಶಶಿಕಾಂತ್ ವರ್ಮಾ ಇವರ ಮಾರ್ಗದರ್ಶನದಲ್ಲಿ ಶಿರಸಿ ನಗರ ಠಾಣೆ ಪಿಎಸ್ಐಗಳಾದ ನಾಗಪ್ಪ ಬಿ, ಮಹಾಂತಪ್ಪ ಕುಂಬಾರ್ ಹಾಗೂ ಸಿಬ್ಬಂದಿಗಳಾದ ನಾಗಪ್ಪ ಲಮಾಣಿ, ಮಧುಕರ್ ಗಾಂವ್ಕರ್, ಹನುಮಂತ್ ಕಬಾಡಿ, ಸದ್ದಾಂ ಹುಸೇನ್ ಬಿ, ಅರುಣ್ ಲಮಾಣಿ, ಹನುಮಂತ್ ಡಿಜೆ, ಮಂಜುನಾಥ್ ಎಸ್, ಟೆಕ್ನಿಕಲ್ ವಿಭಾಗದ ಸಿಬ್ಬಂದಿಗಳಾದ ರಮೇಶ್ ನಾಯ್ಕ್, ಬಬನ್ ಕದಂ ಅವರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಅಲ್ಲದೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಕಾರವಾರ ಎಸ್ಪಿ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಮನೋವಿಕಾಸ ಸ್ವಯಂ ಸೇವಾ ಸಂಸ್ಥೆಯವರು ನೆರೆ ಹಾವಳಿಯಿಂದ ಹಾನಿಗೊಳಗಾದ ಹೊನ್ನಾವರ ಕಡತೋಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಕ್ಕಾರ, ಲಕ್ಕುಮನಕೇರಿ, ಹೂಜಿಮುರಿ, ಹೆಬ್ಬಳೆಕೊಪ್ಪ, ಹೆಬ್ಬಳಕೇರಿ, ಕಡತೋಕ, ಗುಡ್ಡಿನಕಟ್ಟು, ನವಿಲುಗೋಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಡಗೇರಿ, ನವಿಲುಗೋಣ ಮತ್ತು ಅಂಕೋಲ ತಾಲೂಕಿನ ಶಿರೂರು ಗ್ರಾಮ ಪಂಚಾಯತ್ ಸಮೀಪದ ಹಾಗೂ ಅಂಕೋಲ ತಾಲೂಕಿನ ಸೆಡಗೇರಿ ಗ್ರಾಮ ಪಂಚಾಯಿತಿಯ ಶಿರೂರು ಸಮೀಪದ ಉಳುವೆರೆ ಗ್ರಾಮ ವ್ಯಾಪ್ತಿಗಳಲ್ಲಿ ಶೆಲ್ಟರ್ ಕಿಟ್ಗಳನ್ನು ವಿತರಿಸಿದರು. ಈ ಬಾರಿ ಮಳೆಗಾಲದಲ್ಲಿ ಅತಿ ಹೆಚ್ಚು ಗುಡ್ಡ ಕುಸಿತವಾಗಿ ಸುಮಾರಷ್ಟು ಪ್ರಾಣ ಹಾನಿಯಾದಂತಹ ಪ್ರದೇಶಗಳಿಗೆ ಮನೋವಿಕಾಸ ಸಂಸ್ಥೆಯು ಭೇಟಿ ನೀಡಿ ಅಗತ್ಯ ವಸ್ತುಗಳ ಕಿಟ್ಗಳ ವಿತರಣೆಯನ್ನು ಮಾಡಿದೆ. ಇನ್ನು ಈ ಸಂದರ್ಭದಲ್ಲಿ ಮನೋವಿಕಾಸ ಸಂಸ್ಥೆಯ ನಿರ್ದೇಶಕ ಗಣಪತಿ ಭಟ್ ಹಾಗೂ ನಮಸ್ಕಾರ ಸಮಾಜ ಸೇವಾ ಸಂಸ್ಥೆ ಅಧ್ಯಕ್ಷ ರಮೇಶ್ ನಾಯ್ಕ್ ಭಾಗವಹಿಸಿದ್ದರು. ಇನ್ನು ಈ ಭಾಗದ ಸಾಮಾಜಿಕ ಕಾರ್ಯಕರ್ತರಾದ ಸೂರಜ್ ನಾಯ್ಕ್, ಕಡತೋಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಾವಿತ್ರಿ ಭಟ್, ನವಿಲಗೋಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾದೇವಿ ನಾಯ್ಕ್ ಹಾಗೂ ಕಡತೋಕ ಗ್ರಾಮ ಪಂಚಾಯತ್ ಪಿಡಿಒ ಬಾಲಕೃಷ್ಣ ನಾಯ್ಕ್, ರೋಟರಿ ಅಧ್ಯಕ್ಷ ಅತುಲ್ ಕಾಮತ್ ಅವರು ಹಾಜರಿದ್ದರು. ಬುಧವಾರದಂದು ಸುಮಾರು 250 ಕುಟುಂಬಗಳಿಗೆ ಶೆಲ್ಟರ್ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಕಾರ್ಗಿಲ್ ವಿಜಯ ದಿವಸ್ ಪ್ರಯುಕ್ತ ಗುರುವಾರದಂದು ಪಂಡಿತ್ ದೀನದಯಾಳ್ ಭವನದಲ್ಲಿ ಕಾರ್ಗಿಲ್ ವಿಜಯೋತ್ಸವದ 25ನೇ ರಜತ ಮಹೋತ್ಸವದ ಅಂಗವಾಗಿ 25 ಗಂಟೆಗಳ ಕಾಲ ಬೆಳಗುವ ಕಾರ್ಗಿಲ್ ವಿಜಯ ಜ್ಯೋತಿಯನ್ನು ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಪ್ರೇಮಕುಮಾರ್ ನಾಯ್ಕ್ ನೇತೃತ್ವದಲ್ಲಿ ಪುಟ್ಟ ಬಾಲಕಿ ಕುಮಾರಿ ಸಂಧ್ಯಾ ಗಂಗಾಮಠ್ ಅವರಿಂದ ಜ್ಯೋತಿ ಬೆಳಗಿಸಲಾಯಿತು. ಇನ್ನು ಈ ವೇಳೆ ಗ್ರಾಮೀಣ ಮಂಡಳ ಅಧ್ಯಕ್ಷರಾದ ಶ್ರೀಮತಿ ಉಷಾ ಹೆಗಡೆ, ಜಿಲ್ಲಾ ಕಾರ್ಯಾಲಯ ಕಾರ್ಯದರ್ಶಿ ಶ್ರೀರಾಮ್ ನಾಯ್ಕ್, ಜಿಲ್ಲಾ ಸಾಮಾಜಿಕ ಜಾಲತಾಣ ಸಂಚಾಲಕರಾದ ರವಿಚಂದ್ರ ಶೆಟ್ಟಿ, ಯುವ ಮೋರ್ಚಾ ಶಿರಸಿ ನಗರ ಅಧ್ಯಕ್ಷರಾದ ವಿಜಯ್ ಶೆಟ್ಟಿ, ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಸಂಜಯ್ ಸಜ್ಜನ್, ಅಮಿತ್ ಸರ್ವದೆ ಹಾಗೂ ಯುವ ಮೋರ್ಚಾ ಪದಾಧಿಕಾರಿಗಳಾದ ಡಿಜಿ ನಿತಿನ್, ಒಬಿಸಿ ಮೋರ್ಚಾ ಶಿರಸಿ ನಗರ ಅಧ್ಯಕ್ಷರಾದ ಆನಂದ್ ಗಾಂವ್ಕರ್ ಹಾಗೂ ಮಹಿಳಾ ಪ್ರಮುಖರಾದ ಶ್ರೀಮತಿ ಶಾರದಾ ಪೂಜಾರ್ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ರಾಜ್ಯದ ಅತಿ ದೊಡ್ಡ ಪ್ರೌಢಶಾಲೆಗಳಲ್ಲಿ ಒಂದಾದ ಇಲ್ಲಿನ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರೋಟರಿ ಕ್ಲಬ್ ಸಹಭಾಗಿತ್ವದಲ್ಲಿ ಮಾರಿಕಾಂಬಾ ಇಂಟರಾಕ್ಟ್ ಕ್ಲಬ್ 2024 ಇದನ್ನು ಉದ್ಘಾಟಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಉಪ ಪ್ರಾಂಶುಪಾಲ ಯಜ್ಞೇಶ್ವರ್ ನಾಯ್ಕ್ ಮಾತನಾಡಿ, ಮಕ್ಕಳ ವರ್ತನೆಯ ಪರಿವರ್ತನೆಗೆ ಸಹಕಾರಿಯಾಗುವ ಶಿಕ್ಷಣವನ್ನು ಇಲ್ಲಿ ನೀಡಲು ಇಂತಹವು ಸಹಕಾರಿ, ಉತ್ತಮ ಸೇವಾ ನಾಯಕತ್ವ ಗುಣ ಪಡೆಯಲು ಅನುಕೂಲ ಎಂದರು. ಇನ್ನು ಕ್ಲಬ್ನ ಕುರಿತು ಶಿರಸಿ ರೋಟರಿ ಅಧ್ಯಕ್ಷೆ ಡಾಕ್ಟರ್ ಸುಮನಾ ಹೆಗಡೆ ಪ್ರಾಸ್ತಾವಿಕ ಮಾತನಾಡಿ ಮಾಹಿತಿ ನೀಡಿದರು. ನಂತರ ಕ್ಲಬ್ನ ಸದಸ್ಯರಿಗೆ ರೋಟರಿ ಕ್ಲಬ್ ಸದಸ್ಯ ಡಾಕ್ಟರ್ ದಿನೇಶ್ ಹೆಗಡೆ ಅವರು ಸೇವಾ ದೀಕ್ಷಾ ಪ್ರಮಾಣ ವಚನವನ್ನು ಬೋಧಿಸಿ ಸೇವಾ ಜವಾಬ್ದಾರಿಯ ದ್ಯೋತಕವಾಗಿ ಪದಕ ಪ್ರದಾನ ಮಾಡಿದರು ಮತ್ತು ಸಕಾಲಿಕ ಸಮಸ್ಯೆ ಡೆಂಗು ಜ್ವರದ ಮುನ್ನೆಚ್ಚರಿಕೆ ಕುರಿತು ಜಾಗೃತಿ ಮೂಡಿಸಿದರು. ಇನ್ನು ಈ ವೇಳೆ ರೋಟರಿ ಕಾರ್ಯದರ್ಶಿ ಸರಸ್ವತಿ ಎನ್ ರವಿ, ರೋಟರಿ ಬಳಗದ ವಿನಾಯಕ್ ಜೋಶಿ, ನಾಗರಾಜ್ ಭಟ್, ಹರೀಶ್ ಹೆಗಡೆ, ವಿನಯ್ ಕುಮಾರ್ ಹಿರೇಮಠ್, ನಿವೃತ್ತ ಪ್ರಾಂಶುಪಾಲರಾದ ಕೆಎನ್ ಹೊಸ್ಮನಿ, ಕ್ಲಬ್ನ ಸಂಚಾಲಕಿ ಗಣಿತ ಶಿಕ್ಷಕಿ ಕವಿತಾ ಪಟ್ಗಾರ್ ಮತ್ತು ದೈಹಿಕ ಶಿಕ್ಷಕರಾದ ಪ್ರಶಾಂತ್ ಗಾಂವ್ಕರ್ ಉಪಸ್ಥಿತರಿದ್ದರು. ಇನ್ನು ನೂತನ ಮಕ್ಕಳ ಕ್ಲಬ್ನ ಅಧ್ಯಕ್ಷರಾಗಿ ಚೇತನ್ ನಾಯ್ಕ್, ಉಪಾಧ್ಯಕ್ಷೆಯಾಗಿ ಮೇಧಾ ಪಿಡಿ, ಕಾರ್ಯದರ್ಶಿಯಾಗಿ ಅಭಿನವ್ ಆರ್ಜಿ, ಖಜಾಂಚಿಯಾಗಿ ಅಭಿಜ್ಞಾ ವಿ ಹೆಗಡೆ ಆಯ್ಕೆಯಾದರು.
ಬೆಳೆ ಸಾಲ ಹಾಗೂ ಇನ್ನಿತರ ಕೆಲಸಗಳಿಗೆ ರೈತರು ಅಲೆದಾಡುತ್ತಿರುವುದನ್ನು ಗಮನಿಸಿದ ಕೆನರಾ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಶಿವರಾಮ್ ಹೆಬ್ಬಾರ್ ಅವರ ಸತತ ಪ್ರಯತ್ನದಿಂದ ಗ್ರಾಮೀಣ ಮಟ್ಟದಲ್ಲಿ ಶಾಖೆಯನ್ನು ತೆರೆಯಲು ಸಾಧ್ಯವಾಗಿದೆ ಎಂದು ಕೆಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಬಾಬು ಸುಂಕೇರಿ ತಿಳಿಸಿದರು. ಅವರು ಕೆಡಿಸಿಸಿ ಬ್ಯಾಂಕ್ನ 64ನೇ ಶಾಖೆಯಾಗಿ ಅಂಕೋಲಾ ತಾಲೂಕಿನ ಹಿಲ್ಲೂರು ಶಾಖೆಯನ್ನು ಉದ್ಘಾಟಿಸಿ ಮಾತನಾಡಿ, ನನ್ನೂರಿನಲ್ಲಿ ಕೆಡಿಸಿಸಿ ಬ್ಯಾಂಕ್ ಅನ್ನು ಸ್ಥಾಪಿಸುವುದು ನನ್ನ ಬಹುದಿನದ ಕನಸಾಗಿತ್ತು. ಇಲ್ಲಿಯ ರೈತರು ಬೆಳೆ ಸಾಲಕ್ಕಾಗಿ 50 ಕಿಲೋಮೀಟರ್ ಸಂಚರಿಸುವುದು ತುಂಬಾ ಕಷ್ಟಕರವಾಗಿತ್ತು. ನಮ್ಮ ಹಿಲ್ಲೂರು ಭಾಗದ ರೈತ ಬಾಂಧವರಿಗೆ ನೆರವಾಗಲು ನೂತನವಾಗಿ ಶಾಖೆ ಆರಂಭಿಸಿದ್ದೇವೆ. ಸ್ವಲ್ಪ ದಿನದಲ್ಲಿಯೇ ಸ್ವಂತ ಕಟ್ಟಡ ಉದ್ಘಾಟನೆಗೊಳ್ಳಲಿದೆ ಎಂದು ತಿಳಿಸಿದರು. ಇನ್ನು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪ್ರಕಾಶ್ ಗುನಿಗಿ ಮಾತನಾಡಿ, ಈ ಭಾಗದಲ್ಲಿ ಶಾಖೆಯನ್ನು ತೆರೆಯಲು ಬಾಬು ಸುಂಕೇರಿ ಅವರು ತುಂಬಾ ಶ್ರಮಿಸಿದ್ದಾರೆ. ನಮ್ಮ ಅಧ್ಯಕ್ಷರಾದ ಶಿವರಾಮ್ ಹೆಬ್ಬಾರ್ ಅವರು ಶತಮಾನೋತ್ಸವದ ಸವಿ ನೆನಪಿಗಾಗಿ 21 ನೂತನ ಶಾಖೆಯನ್ನು ಜಿಲ್ಲೆಗೆ ಪರಿಚಯಿಸಿದ್ದಾರೆ. ಈ ಭಾಗದ ರೈತರು ಕೆಡಿಸಿಸಿ ಬ್ಯಾಂಕ್ನ ಶಾಖೆಯಲ್ಲಿ ತಮ್ಮ ವ್ಯವಹಾರವನ್ನು ಪ್ರಾರಂಭಿಸಿ ಬ್ಯಾಂಕಿನ ಏಳಿಗೆಗಾಗಿ ಹಾಗೂ ತಮ್ಮ ಆರ್ಥಿಕತೆಯನ್ನು ವೃದ್ಧಿಸಿಕೊಳ್ಳಿ ಎಂದು ತಿಳಿಸಿದರು. ಇನ್ನು ಅಚವೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಲಚಂದ್ರ ಶೆಟ್ಟಿ ಈ ವೇಳೆ ಮಾತನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪ್ರಕಾಶ್ ಗುನಿಗಿ, ಹಿಲ್ಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಾಗಶ್ರೀ ನಾಯಕ್, ಅಚವೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಲಚಂದ್ರ ಶೆಟ್ಟಿ, ಹಿಲ್ಲೂರು ವಿಎಸ್ಎಸ್ ಸಂಘದ ಅಧ್ಯಕ್ಷ ಉದ್ದಂಡ ನಾಯಕ್, ಹಿರಿಯರಾದ ಆತ್ಮರಾಮ್ ನಾಯಕ್, ಕಟ್ಟಡ ಮಾಲೀಕರಾದ ಲಕ್ಷ್ಮೀ ಸಂತು ನಾಯಕ್, ಉಪಾಧ್ಯಕ್ಷರಾದ ಕೃಷ್ಣ ಹೆಬ್ಬಾರ್, ಕೆಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ನಿರ್ದೇಶಕ ಶ್ರೀಕಾಂತ್ ಭಟ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಹಿಲ್ಲೂರು ಶಾಖೆಯ ವ್ಯವಸ್ಥಾಪಕರಾದ ಹೇಮಲತಾ ಗೌಡ, ಅಂಕೋಲಾ ಶಾಖೆಯ ವ್ಯವಸ್ಥಾಪಕರಾದ ದೀಪಾ ನಾಯಕ್, ಬಂಕಿಕೊಡ್ಲು ಶಾಖೆ ವ್ಯವಸ್ಥಾಪಕ ಪ್ರದೀಪ್ ನಾಯಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಋಷಿಗಳ ದೃಷ್ಟಿ ಸೂಕ್ಷ್ಮ ಮತ್ತು ಸಮಗ್ರ ಎಂದು ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ನುಡಿದರು. ತಮ್ಮ 34ನೇ ಹಾಗೂ ಮಠದ ಕಿರಿಯ ಸ್ವಾಮೀಜಿ ಶ್ರೀ ಆನಂದ ಬಹುದೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ಪ್ರಥಮ ಚಾತುರ್ಮಾಸ್ಯ ಸಂದರ್ಭದಲ್ಲಿ ಶ್ರೀಮಠದ ಪಾರಂಪರಿಕ ಶಿಷ್ಯರಾದ ಬನವಾಸಿ ಬದನಗೋಡು ತವನಂದಿ ಸೀಮೆಯ ಸಮಸ್ತ ಭಕ್ತರಿಂದ ಭಿಕ್ಷಾ ಹಾಗೂ ಪಾದಪೂಜೆ ಸೇವೆ ಸ್ವೀಕರಿಸಿ ಅವರು ಆಶೀರ್ವಚನ ನೀಡಿದರು. ಇನ್ನು ಋಷಿಗಳು ಗಮನಿಸಿರುವ ಪ್ರತಿಯೊಂದು ವಿಷಯಗಳಲ್ಲಿ ಸೂಕ್ಷ್ಮ ಹಾಗೂ ಸಮಗ್ರತೆಯನ್ನು ಕಾಣಬಹುದು. ಅವರ ದೃಷ್ಟಿ ಅಮೂಲಾಗ್ರವಾಗಿ ಹಾಗೂ ತಳಸ್ಪರ್ಶಿಯಾಗಿ ಇರುವುದು ಕಂಡುಬರುತ್ತದೆ. ಅವರು ಬರೆದಂತಹ ಎಲ್ಲಾ ಗ್ರಂಥಗಳಲ್ಲೂ ಅವರ ದೃಷ್ಟಿಯನ್ನು ನೋಡಬಹುದು. ಯಾವುದೇ ಶಾಸ್ತ್ರ, ವೇದಾಂತ, ಯೋಗ, ಆಯುರ್ವೇದ, ಪಾಕಶಾಸ್ತ್ರ ಇವೆಲ್ಲದರಲ್ಲೂ ಅವರು ಗಮನ ಹರಿಸುವುದನ್ನು ಕಂಡುಕೊಳ್ಳಬಹುದು ಎಂದರು. ಇನ್ನು ಸೀಮೆಯ ಮಾತೆಯರು ಮತ್ತು ಮಹನೀಯರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ತಮ್ಮ ಸೇವೆಯನ್ನು ಸಲ್ಲಿಸಿದರು. ಬೆಳಿಗ್ಗೆಯಿಂದ ಮಾತೆಯರು ಶಂಕರ ಸ್ತೋತ್ರ ಪಠಣ, ಭಗವದ್ಗೀತಾ ಪಠಣ ಹಾಗೂ ಲಲಿತಾ ಸಹಸ್ರನಾಮದಿಂದ ಅರ್ಚನೆಯನ್ನು ಮಾಡಿದರು. ನಂತರ ಮಹನೀಯರು ಗಾಯತ್ರಿ ಅನುಷ್ಠಾನವನ್ನು ಕೈಗೊಂಡರು. ಇನ್ನು ಸೀಮೆಯ ಪ್ರಮುಖರಾದ ಅನಂತ್ ಭಟ್ ಬೆಂಗಳಿ, ಶ್ರೀಪಾದ್ ರಾಯ್ಸರ್, ಶ್ರೀಪಾದ್ ಹೆಗಡೆ ಬಸೂರು ಸೇರಿದಂತೆ ಇತರರು ಈ ವೇಳೆ ಉಪಸ್ಥಿತರಿದ್ದರು. ರೈತ ಬಾಂಧವರು ಪ್ರತಿಯೊಬ್ಬರೂ ಸಹ ಪಹಣಿ ಪತ್ರಿಕೆಗೆ ಆಧಾರ್ ಲಿಂಕ್ ಮಾಡಿಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಕಾರಣ ಸಂಬಂಧಿಸಿದ ಗ್ರಾಮ ಆಡಳಿತಾಧಿಕಾರಿಗಳನ್ನು ಸಂಪರ್ಕಿಸಿ ತಮ್ಮ ಪಹಣಿ ಪತ್ರಿಕೆಗಳಿಗೆ ಆಧಾರ್ ಲಿಂಕ್ ಮಾಡಿಕೊಳ್ಳುವಂತೆ ಈ ಮೂಲಕ ಸಾರ್ವಜನಿಕರಲ್ಲಿ ಕೋರಲಾಗಿದೆ. ಇನ್ನು ಸರ್ಕಾರದ ಯೋಜನೆಗಳು, ಸೌಲಭ್ಯಗಳು ರೈತರಿಗೆ ನೇರವಾಗಿ ತಮ್ಮ ಖಾತೆಗೆ ಜಮಾ ಮಾಡಲು ಅನುಕೂಲವಾಗುವಂತೆ ಮತ್ತು ಸರ್ಕಾರದಿಂದ ಇತರೆ ಸೌಲಭ್ಯ ಪಡೆಯಲು ಆಧಾರ್ ಲಿಂಕ್ ಅವಶ್ಯ ಮತ್ತು ತಮ್ಮ ಜಮೀನುಗಳ ಪಹಣಿ ಪತ್ರಿಕೆಗಳು ಸುರಕ್ಷಿತವಾಗಿಡಲು ಭೂಮಿ ಹಕ್ಕು ಬದಲಾವಣೆ ಮಾಡಿಕೊಳ್ಳಲು ಆಧಾರ್ ಲಿಂಕ್ ಅತ್ಯವಶ್ಯಕವಾಗಿರುತ್ತದೆ. ಕಾರಣ ಎಲ್ಲ ರೈತರು ತಮ್ಮ ಗ್ರಾಮ ಆಡಳಿತಾಧಿಕಾರಿಗಳನ್ನು, ಗ್ರಾಮ ಸಹಾಯಕರನ್ನು ಸಂಪರ್ಕಿಸಿ ಪಹಣಿ ಪತ್ರಿಕೆಗಳಿಗೆ ಆಧಾರ್ ಲಿಂಕ್ ಮಾಡಿಸಿಕೊಳ್ಳುವಂತೆ ಸಂಕಂಡ ವಲಯದ ಉಪ ತಹಶೀಲ್ದಾರ್ ಅವರು ರೈತ ಬಾಂಧವರಲ್ಲಿ ಮನವಿ ಮಾಡಿದ್ದಾರೆ. ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದಿಂದ ಗಂಗಾವಳಿ ನದಿಯಲ್ಲಿ ತುಂಬಿಕೊಂಡ ಮಣ್ಣಿನ ರಾಶಿಯಲ್ಲಿ ಕಾರ್ಯಾಚರಣೆ ನಡೆಸಿರುವ ಸೇನೆಯ ನೇತೃತ್ವದ ತಂಡಕ್ಕೆ ಹುದುಗಿಕೊಂಡಿರುವ ಲಾರಿಯ ಕುರಿತು ಮಹತ್ವದ ಸುಳಿವು ಲಭ್ಯವಾಗಿದೆ. ಬುಧವಾರ ಬೆಳಗ್ಗೆ ಕಾರ್ಯಾಚರಣೆ ಆರಂಭಿಸಿದ ಸೇನಾ, ನೌಕಾಪಡೆ, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಅಗ್ನಿಶಾಮಕ ದಳ, ಪೊಲೀಸ್ ಮತ್ತು ಸ್ವಯಂ ಸೇವಕರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದು, ಬೂಮ್ ಯಂತ್ರದ ಮೂಲಕ ನಡೆಸಿದ ಶೋಧ ಕಾರ್ಯದಲ್ಲಿ ನದಿಯಾಳದ ಮಣ್ಣಿನಡಿಯಲ್ಲಿ ಕಬ್ಬಿಣದ ತುಣುಕೊಂದು ಬೂಮ್ ಯಂತ್ರದ ಕೊಂಡಿಗೆ ತಗುಲಿದೆ. ಹೀಗೆ ತಗುಲಿರುವ ಕಬ್ಬಿಣವು ಲಾರಿಯ ಭಾಗವಾಗಿರಬಹುದೆಂದು ಅಂದಾಜಿಸಲಾಗಿದ್ದು, ಸಂಜೆಯವರೆಗೆ ಶೋಧ ಕಾರ್ಯಾಚರಣೆ ಇನ್ನಷ್ಟು ಚುರುಕುಗೊಂಡಿದೆ. ಒಂದೆಡೆ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದರೂ ಇನ್ನೊಂದೆಡೆ ಬದಲಾವಣೆಗೊಂಡ ಹವಾಮಾನದೊಂದಿಗೆ ಕತ್ತಲೆ ಆವರಿಸಿಕೊಂಡಿತ್ತು. ಇವೆಲ್ಲದರ ನಡುವೆಯೂ ಕಾರ್ಯಾಚರಣೆ ಭರದಿಂದ ಸಾಗಿದೆ.
ಇನ್ನು ಜುಲೈ 15ರ ಮಧ್ಯರಾತ್ರಿ ಶಿರೂರುಗುಡ್ಡದ ಸಮೀಪವಿರುವ ಹೋಟೆಲ್ ಬಳಿ ಕೇರಳ ಮೂಲದ ಚಾಲಕ ಅರ್ಜುನ್ ದಾಂಡೇಲಿಯಿಂದ ಸಾಗವಾನಿ ನಾಟಗಳನ್ನು ತುಂಬಿಕೊಂಡು ಬಂದಿದ್ದರು. ಜೂನ್ 16ರ ಬೆಳಿಗ್ಗೆ ಏಕಾಏಕಿ ಕುಸಿದ ಗುಡ್ಡದ ಮಣ್ಣಿನೊಂದಿಗೆ ಬೆನ್ಸ್ ಟ್ರಕ್ ಚಾಲಕ ಸಹಿತ ಕೊಚ್ಚಿ ಹೋಗಿದ್ದರು. ಅಲ್ಲದೆ ಅಂಗಡಿಯಲ್ಲಿ ಕೆಲಸಕ್ಕಿದ್ದ ಜಗನ್ನಾಥ್ ಮತ್ತು ಗೋವಾದಿಂದ ಮನೆಗೆ ಬಂದಿದ್ದ ಲೋಕೇಶ್ ನಾಯ್ಕ್ ಕೂಡ ಕಣ್ಮರೆಯಾಗಿದ್ದಾರೆ ಎಂದು ದೂರು ನೀಡಲಾಗಿದೆ. ಇನ್ನು ಗುರುವಾರ ನಡೆದ ಮಹತ್ವದ ಕಾರ್ಯಾಚರಣೆಯಲ್ಲಿ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಿವೆ. ಇನ್ನು ಈ ವೇಳೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಶಾಸಕ ಸತೀಶ್ ಸೇಲ್, ತಾಲೂಕು ದಂಡಾಧಿಕಾರಿ ಆನಂದ್ ಶಂಕರ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸ್ಥಳದಲ್ಲಿದ್ದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ನಿರಂತರ ಮಳೆ ಮತ್ತು ಗಾಳಿಯಿಂದ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಗೆ ಅಂದಾಜು 9.82 ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ಹೆಸ್ಕಾಂ ಅಧಿಕಾರಿಗಳು ತಿಳಿಸಿದ್ದಾರೆ. ವಿಪರೀತ ಮಳೆ ಮತ್ತು ಗಾಳಿಯಿಂದ ಜಿಲ್ಲೆಯ ಹಲವೆಡೆ ಗುಡ್ಡ ಕುಸಿತ, ಮರ ಗಿಡಗಳು ಧರೆಗುರುಳುತ್ತಿವೆ. ಈ ಮಧ್ಯೆ ಇದುವರೆಗೆ 5,404 ವಿದ್ಯುತ್ ಕಂಬಗಳು, 536 ವಿದ್ಯುತ್ ಪರಿವರ್ತಕಗಳು, 184.43 ಕಿಲೋಮೀಟರ್ ಉದ್ದದ ವಿದ್ಯುತ್ ತಂತಿಗಳು ಹಾನಿಗೊಳಗಾಗಿವೆ. ಅಲ್ಲದೆ ಬಿಡುವು ನೀಡದೆ ಸುರಿಯುತ್ತಿರುವ ಮಳೆಯ ನಡುವೆಯೇ ವಿದ್ಯುತ್ ಕಂಬಗಳು, ವಿದ್ಯುತ್ ಪರಿವರ್ತಕಗಳು ಹಾಗೂ ವಿದ್ಯುತ್ ತಂತಿಗಳ ದುರಸ್ತಿ ಕಾರ್ಯವನ್ನು ಹೆಸ್ಕಾಂ ಸಿಬ್ಬಂದಿಗಳು ಯಶಸ್ವಿಯಾಗಿ ಮಾಡುತ್ತಿದ್ದಾರೆ. ಇನ್ನು ಜಿಲ್ಲೆಯ ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಮುನಗೋಡ್, ಹಳಿಯಾಳ, ಜೊಯ್ಡಾ, ದಾಂಡೇಲಿ, ಅಂಕೋಲಾ, ಕಾರವಾರ, ಕುಮಟಾ, ಹೊನ್ನಾವರ ಹಾಗೂ ಭಟ್ಕಳ ಸೇರಿದಂತೆ ಎಲ್ಲಾ ತಾಲೂಕುಗಳಿಂದ ಒಟ್ಟು 5,402 ವಿದ್ಯುತ್ ಕಂಬಗಳು ಹಾನಿಯಾಗಿದ್ದು, ಅವುಗಳ ಪೈಕಿ 5,515 ವಿದ್ಯುತ್ ಕಂಬಗಳನ್ನು ದುರಸ್ತಿ ಮಾಡಲಾಗಿದೆ. ಇನ್ನುಳಿದ ವಿದ್ಯುತ್ ಕಂಬಗಳ ದುರಸ್ತಿ ಕಾರ್ಯ ನಡೆಯುತ್ತಿದೆ. 536 ವಿದ್ಯುತ್ ಪರಿವರ್ತಕಗಳು ಹಾಳಾಗಿದ್ದು, ಅವುಗಳ ಪೈಕಿ 531 ಟಿಸಿಗಳ ದುರಸ್ತಿ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ. ಕೇವಲ 5 ಟಿಸಿಗಳ ದುರಸ್ತಿ ಕಾರ್ಯ ಮಾತ್ರ ಬಾಕಿ ಇದೆ. ಅದೇ ರೀತಿ ಹಾನಿಯಾದ 184.43 ಕಿಲೋಮೀಟರ್ ಉದ್ದದ ವಿದ್ಯುತ್ ತಂತಿಯಲ್ಲಿ 176.69 ಕಿಲೋಮೀಟರ್ ಉದ್ದದ ವಿದ್ಯುತ್ ತಂತಿಯನ್ನು ದುರಸ್ತಿ ಮಾಡಲಾಗಿದ್ದು, ವಿದ್ಯುತ್ ಸಂಪರ್ಕ ಕಲ್ಪಿಸುವಲ್ಲಿ ಹೆಸ್ಕಾಂ ನಿರಂತರ ಶ್ರಮ ವಹಿಸಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇನ್ನು ಜೂನ್ 1ರಿಂದ ಜುಲೈ 22ರವರೆಗಿನ ಅವಧಿಯಲ್ಲಿ ಸುರಿದ ಭಾರೀ ಮಳೆಯಿಂದ ಹೆಸ್ಕಾಂಗೆ ಹೆಚ್ಚು ನಷ್ಟ ಉಂಟಾಗಿದೆ. ಈ ಅವಧಿಯಲ್ಲಿ ಒಟ್ಟು 1,957 ವಿದ್ಯುತ್ ಕಂಬಗಳು, 120 ವಿದ್ಯುತ್ ಪರಿವರ್ತಕಗಳು ಹಾಗೂ 91.76 ಕಿಲೋಮೀಟರ್ ಉದ್ದದ ವಿದ್ಯುತ್ ತಂತಿ ಹಾನಿಯಾಗಿದ್ದು, ಇದರಿಂದ ಅಂದಾಜು 3.49 ಕೋಟಿ ರೂಪಾಯಿ ಹಾನಿಯಾಗಿದೆ ಎಂದು ಹೆಸ್ಕಾಂ ಅಧಿಕಾರಿಗಳು ತಿಳಿಸಿದ್ದಾರೆ. 2023ರ ಅಕ್ಟೋಬರ್, ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳ ಹಾಲಿನ ಪ್ರೋತ್ಸಾಹಧನ ಜಮೆಯಾಗಿದೆ ಎಂದು ಧಾರವಾಡ ಹಾಲು ಒಕ್ಕೂಟದ ಉಪಾಧ್ಯಕ್ಷ ಸುರೇಶ್ ಚಂದ್ರ ಹೆಗಡೆ ಕಿಶನ್ಮನೆ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಅವರು, 2023-24ನೇ ಸಾಲಿನಲ್ಲಿ ಜನವರಿ ಹಾಗೂ ಫೆಬ್ರವರಿ ತಿಂಗಳ ಮತ್ತು 2024-25ನೇ ಸಾಲಿನಲ್ಲಿ ಮೇ ಹಾಗೂ ಜೂನ್ ತಿಂಗಳ ಹಾಲು ಉತ್ಪಾದಕ ರೈತರ ಖಾತೆಗೆ ಜಮಾ ಆಗಬೇಕಾಗಿದ್ದು, ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಮನವಿ ಸಲ್ಲಿಸಲಾಗಿದ್ದು, ಬಾಕಿ ಇರುವ ತಿಂಗಳ 5 ರೂಪಾಯಿ ಪ್ರೋತ್ಸಾಹಧನ ಕೂಡ ಶೀಘ್ರವೇ ರಾಜ್ಯ ಸರ್ಕಾರದಿಂದ ಹಾಲು ಉತ್ಪಾದಕ ರೈತರ ಖಾತೆಗೆ ಜಮಾ ಆಗುವ ನಿರೀಕ್ಷೆ ಇದೆ ಎಂದು ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಶಿರೂರಿನಲ್ಲಿ ಗುಡ್ಡ ಕುಸಿತದಿಂದಾಗಿ ಬಹುದೊಡ್ಡ ದುರಂತ ಸಂಭವಿಸಿದ್ದು, ಇಲ್ಲಿಯವರೆಗೂ 8 ಜನರ ಮೃತದೇಹ ಪತ್ತೆಯಾಗಿದೆ. ಇನ್ನು ಅಧಿಕೃತವಾಗಿ ದೂರು ಸಲ್ಲಿಸಿದ 3 ಪತ್ತೆಗಾಗಿ ಹುಡುಕಾಟ ಆರಂಭಿಸಲಾಗಿದೆ. ಇದರ ನಡುವೆಯೇ ಪಕ್ಕದಲ್ಲಿಯೇ 2 ಗುಡ್ಡಗಳು ಕುಸಿಯುವ ಆತಂಕವೂ ಎದುರಾಗಿದೆ. ಕಳೆದ 1 ವಾರದಿಂದ ಈ ರಸ್ತೆಯ ಮೂಲಕ ಯಾವುದೇ ವಾಹನ ಸಂಚರಿಸದಂತಾಗಿದ್ದು, ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇನ್ನು ಈ ಗುಡ್ಡ ಮತ್ತೆ ಕುಸಿಯುವ ಭೀತಿಯಲ್ಲಿದೆ. ಇದರ ನಡುವೆಯೇ ಇದರ ಪಕ್ಕದಲ್ಲೇ ಇರುವ 2 ಗುಡ್ಡಗಳು ಕುಸಿಯುವ ಭೀತಿ ಎದುರಾಗಿದ್ದು, ಸ್ಥಳೀಯರನ್ನು ಸಾಂತ್ವನ ಕೇಂದ್ರಕ್ಕೆ ಕಳುಹಿಸಲಾಗಿದೆ. ಇನ್ನು ಯಾವತ್ತಿಗೂ ಉಂಟಾಗದ ಗುಡ್ಡ ಕುಸಿತ ಈ ವರ್ಷ ಉಂಟಾಗಿದ್ದು, ಅದರಲ್ಲಿಯೂ ಐಆರ್ಬಿ ಕಂಪನಿಯವರ ಅವೈಜ್ಞಾನಿಕ ಕಾಮಗಾರಿಯಿಂದ ಈ ದುರ್ಘಟನೆ ಸಂಭವಿಸಿದೆ. ತಮಗೆ ಚೀರಿ ಕಲ್ಲು ಮತ್ತು ಮಣ್ಣು ಅಗತ್ಯವೆಂದು ಪರಿಗಣಿಸಿ ರಸ್ತೆಯ ಹೆಸರಿನಲ್ಲಿ ಈ ಕಂಪನಿಯು ಹಗಲು ದರೋಡೆ ಮಾಡಿದೆ. ಹಾಗೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕೂಡ ಈ ಕಂಪನಿಯ ಪಾಲುದಾರರನ್ನಾಗಿಸಿದೆ ಎಂಬ ಆರೋಪ ಕೇಳಿ ಬಂದಿದೆ. ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದು, ಇನ್ನೊಂದು ಶವಕ್ಕಾಗಿ ಹುಡುಕಾಟ ನಡೆಸಲಾಗುತ್ತಿದೆ. ಆದರೆ ಈ 8 ಶವಗಳು ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿ ಗೋಕರ್ಣ ಮತ್ತು ಅಂಕೋಲಾ ಭಾಗದ ಕಡಲ ತೀರದಲ್ಲಿ ಪತ್ತೆಯಾಗಿದೆ.
ಶವವನ್ನು ನೋಡಿ ಸ್ಥಳೀಯರೇ ಪೊಲೀಸರಿಗೆ ಮಾಹಿತಿ ನೀಡಿದಾಗ ಅವರು ಇಲ್ಲಿಗೆ ಬಂದು ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಯಾವ ಸೇನಾ ತುಕಡಿಯೂ ಕೂಡ ಶವಗಳ ಹುಡುಕಾಟದಲ್ಲಿ ತೊಡಗಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರ 1 ವಾರ ನಡೆಸಿದ ಕಾರ್ಯಾಚರಣೆಗಳು ವಿಫಲವಾಗಿವೆ. ಈ ಪ್ರಕರಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಕೂಡ ತುಟಿ ಬಿಚ್ಚುತ್ತಿಲ್ಲ. ಆದರೆ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕ ಸತೀಶ್ ಸೇಲ್ ಮಾತ್ರ ಪರದಾಡುತ್ತಿದ್ದಾರೆ. ಅವರೇ ವಿಶೇಷ ಕಾಳಜಿ ವಹಿಸಿ ವಿವಿಧ ಪತ್ತೆ ಹಚ್ಚುವ ಉಪಕರಣವನ್ನು ಬುಧವಾರ ತರಿಸಿದ್ದಾರೆ. ಆದರೆ ಇತರ ಜನಪ್ರತಿನಿಧಿಗಳು ಐಆರ್ಬಿ ಕಂಪನಿಯ ಜೊತೆ ಹೊಂದಾಣಿಕೆ ಆಗಿದ್ದಾರೆ ಎಂಬ ಆರೋಪ ಸಹ ಕೇಳಿಬರುತ್ತಿದೆ. ಇನ್ನು ಘಟನಾ ಸ್ಥಳಕ್ಕೆ ಮಾಧ್ಯಮದವರಿಗೂ ಅವಕಾಶ ಕಲ್ಪಿಸದಿರುವುದರಿಂದ ಈಗಿರುವ ಮಂಜಗುಣಿ ಗಂಗಾವಳಿ ಮಾರ್ಗದ ಗೋಕರ್ಣಕ್ಕೆ ಬಂದು ಇನ್ನೊಂದು ದಡದ ಉಳುವರಿಯಲ್ಲಿ ಟೆಂಟ್ ಹಾಕಿಕೊಂಡಿದ್ದಾರೆ. ಇಲ್ಲಿ ಗುಡ್ಡ ಕುಸಿತವಾದರೆ ಗೋಕರ್ಣ ಭಾಗದ ಜನರಿಗೂ ಇದರ ಪರಿಣಾಮ ಬೀರಲಿದೆ. ಹಾಗೆಯೇ ಉಳುವರಿಯಲ್ಲಿ ಮಾಧ್ಯಮದವರು ಅಲ್ಲಿಂದಲೇ ತಮ್ಮ ಕ್ಯಾಮೆರಾ ಹಾಗೂ ಡ್ರೋನ್ ಮೂಲಕ ವಿಡಿಯೋ ಚಿತ್ರೀಕರಿಸಿ ಪ್ರಸಾರ ಮಾಡುತ್ತಿದ್ದಾರೆ. ಇದರಲ್ಲಿ ಕೇರಳ ರಾಜ್ಯದ ಮಾಧ್ಯಮದವರೇ ಅಧಿಕವಾಗಿದ್ದಾರೆ. Audio Jungle.